ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರಿ, ರೇಷನ್ ಕಾರ್ಡ್ಗಳನ್ನು ಹೊಂದಿರತಕ್ಕಂಥವ್ರು KYC ಮಾಡಿಸೋದು ಕಡ್ಡಾಯವಾಗಿರುತ್ತೆ ವೀಕ್ಷಕರೇ. ಇಫ್ ಇನ್ ಕೇಸ್ ನೀವೇನಾದರೂ KYC ಮಾಡಿಸಿಲ್ಲ ಅಂತಂದರೆ ನಿಮ್ಮದು ರೇಷನ್ ಕಟ್ ಆಗುತ್ತೆ ವೀಕ್ಷಕರೇ. ಜೊತೆಗೆ ಯಾರೆಲ್ಲ ಒಂದು ಫ್ಯಾಮಿಲಿ ಹೆಡ್ ಇರ್ತಾರೆ, ಫ್ಯಾಮಿಲಿ ಹೆಡ್ ಇರುವಂಥವ್ರು KYC ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಹೋಲ್ಡ್ ಆಗಿಬಿಡುತ್ತೆ ವೀಕ್ಷಕರೇ. ನಿಮಗೆ ಪ್ರತಿ ತಿಂಗಳು ರೇಷನ್ ಕೂಡ ಸಿಗೋದಿಲ್ಲ. ಮತ್ತು ನೀವು ಕೇಳಬಹುದು, ರೇಷನ್ ಕಾರ್ಡ್ ಹೋಲ್ಡರ್ಸ್ ಯಾರೆಲ್ಲ ಇರ್ತಾರೆ ಅವರು ಮಾತ್ರ KYC ಮಾಡಿಸ್ಬೋದಾ, ಮಾಡಿಸಿದರೆ ನಡೆಯುತ್ತಾ ಅಂತ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ಇದ್ರ ಬಗ್ಗೆ ತಮಗೇನು ಮಾಹಿತಿನ ತಿಳಿಸೋದ್ರೆ, ಇಲ್ಲ ವೀಕ್ಷಕರೇ, ರೇಷನ್ ಕಾರ್ಡಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರದು ಕೂಡ KYC ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಯಾರ್ದೆಲ್ಲ KYC ಕಂಪ್ಲೀಟ್ ಆಗಿರೋದಿಲ್ಲ ಅಂಥವರಿಗೆ ನಿಮಗೆ ರೇಷನ್ ಕೂಡ ಬರೋದಿಲ್ಲ ವೀಕ್ಷಕರೇ. ಯಾರ್ದು KYC ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರದು ಯಾರ್ದಾದ್ರೂ ಒಬ್ಬ ಸದಸ್ಯರದು ಕೂಡ KYC ಆಗಿಲ್ಲ ಅಂತಂದರೆ ಅವರ ರೇಷನ್ ನಿಮಗೆ ಬರೋದಿಲ್ಲ ವೀಕ್ಷಕರೇ. ಹೀಗಾಗಿ ಯಾರೆಲ್ಲ KYC ಕಂಪ್ಲೀಟ್ ಆಗಿದೆ, ಯಾರ್ದೆಲ್ಲ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಆಗಿಲ್ಲ, ಯಾವ ರೀತಿ ನೀವು ಮೊಬೈಲ್ ಮುಖಾಂತರವೇ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ರೇಷನ್ ಕಾರ್ಡ್ KYC ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರದು ಯಾರ್ದೆಲ್ಲ ಆಗಿದೆ, ಯಾರ್ದೆಲ್ಲ ಆಗಿಲ್ಲ, ಮತ್ತು ಹೇಗೆ ಈ ಒಂದು KYC ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೋಸೆಸ್ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಎಲ್ಲರೂ ಕೂಡ ವಿಡಿಯೋನ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಒಂದು ವಿಡಿಯೋನ ವಾಚ್ ಮಾಡಿದ ಮೇಲೆ ಯಾರ್ದೆಲ್ಲ KYC ಕಂಪ್ಲೀಟ್ ಆಗಿದೆ ಮತ್ತು ಯಾರ್ದೆಲ್ಲ KYC ಕಂಪ್ಲೀಟ್ ಆಗಿಲ್ಲ ನೀವು ಚೆಕ್ ಮಾಡಿ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತು KYC ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ KYC ಕಂಪ್ಲೀಟ್ ಆಗಿದೆಯಾ ಇಲ್ವಾ, ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರದು ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ, ಯಾರ್ದೆಲ್ಲ ಕಂಪ್ಲೀಟ್ ಆಗಿಲ್ಲ, ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಆಹಾರ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರೇ, ಸರ್ವಿಸಸ್ ಅಂತ ಇದೆ. ಆಹಾರ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಇದಾಗಿರುತ್ತೆ. ಈ ಒಂದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರು ನೋಡ್ಕೋಬೋದು, ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಯಿತು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಅಫಿಷಿಯಲ್ ಆಗಿರ್ತಕ್ಕಂಥ ಸರ್ಕಾರದ ವೆಬ್ಸೈಟ್ ಓಪನ್ ಆಗಿರುವಂಥದ್ದು. ಓಪನ್ ಆದಮೇಲೆ ವೀಕ್ಷಕರೇ, ಇಲ್ಲಿ ನೋಡ್ಕೊಳ್ಬೋದು, ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ ಬ್ಲಿಂಕ್ ಆಗ್ತಾಯಿದೆ. ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಭಾಳಷ್ಟು ಆಪ್ಷನ್ಗಳು ತೋರಿಸ್ತಾ ಇರುತ್ತೆ. ಇದರಲ್ಲಿ ವೀಕ್ಷಕರೇ, ನೀವು 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸ್ಟೇಟಸ್ ಅನ್ನೋ ಆಪ್ಷನ್ ಇದೆ, ಈ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಕೆಳಗಡೆ 3 ಆಪ್ಷನ್ಗಳು ತಮಗೆ ಕಾಣ್ತಾ ಇರುವಂಥದ್ದು. ಇದರಲ್ಲಿ ವೀಕ್ಷಕರೇ ಮತ್ತೆ 3ನೇ ಆಪ್ಷನ್ಸ್ DBT ಸ್ಟೇಟಸ್ ಅಂತ ಇದೆ. DBT ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. DBT ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ 3 ಆಪ್ಷನ್ಗಳು ಓಪನ್ ಆಗಿರುವಂಥದ್ದು. ಅಂದರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಮತ್ತು ಕಲಬುರಗಿ ವಿಭಾಗ. ನಿಮ್ಮ ಒಂದು ಜಿಲ್ಲೆ ಯಾವ ವಿಭಾಗದ ಅಂಡರಲ್ಲಿ ಬರುತ್ತೆ ಆ ಒಂದು ವಿಭಾಗನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಮ ಒಂದು ಜಿಲ್ಲೆ ಕಲಬುರಗಿ ವಿಭಾಗದ ಅಂಡರಲ್ಲಿ ಬರೋದರಿಂದ ಕಲಬುರಗಿ ವಿಭಾಗನ ಸೆಲೆಕ್ಟ್ ಮಾಡ್ತಾಯಿದ್ರಿ. ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರೇ, ಕಲಬುರಗಿ ವಿಭಾಗನ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿಯಾಗಿರತಕ್ಕಂಥ ಮತ್ತೆ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 2ನೇ ಆಪ್ಷನ್ಸ್ ಇದೆ, ನೋಡ್ಕೊಳ್ಬೋದು, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ, ಪಡಿತರ ಚೀಟಿ ವಿವರ ಅಂತ 2ನೇ ಆಪ್ಷನ್ ತಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದು. 2ನೇ ಆಪ್ಷನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವಿತ್ OTP ಮತ್ತು ವಿತೌಟ್ OTP ಅನ್ನೋ 2 ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು. ಈ 2 ಆಪ್ಷನ್ಗಳ ಡಿಫ್ರೆನ್ಸ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿತ್ OTP ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರ್ದೆಲ್ಲ ಸದಸ್ಯರದು KYC ಪೆಂಡಿಂಗ್ ಇದೆ ಅಂತ ಹೆಸರು ಸಮೇತವಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ವಿತೌಟ್ OTP ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರದು ಇನ್ನೂ ಕೂಡ KYC ರಿಮೈನಿಂಗ್ ಇದೆ, ಪೆಂಡಿಂಗ್ ಇದೆ ಅಂತ ಚೆಕ್ ಮಾಡ್ಕೊಳ್ಬೋದು. ವಿತ್ OTP ಕ್ಲಿಕ್ ಮಾಡಿದ್ರಿ ಅಂತಂದರೆ
ಹೆಸರು ಸಮೇತವಾಗಿ ತಮಗೆ ತೋರಿಸುವಂಥದ್ದು. ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಇಂಥ ಸದಸ್ಯರ KYC ಪೆಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ. ವಿತೌಟ್ OTP ಕ್ಲಿಕ್ ಮಾಡಿದ್ರೆ 2 ಜನರದ್ದು ಪೆಂಡಿಂಗ್ ಇದೆ ಅಂತ ಈ ರೀತಿಯಾಗಿ ತೋರಿಸುತ್ತೆ, ಮತ್ತು 3 ಜನರದ್ದು ಪೆಂಡಿಂಗ್ ಇದೆ ಅಂತ ತೋರಿಸುತ್ತೆ. ಪರ್ಟಿಕ್ಯುಲರ್ ಆಗಿ ಹೆಸರನ್ನ ತೋರಿಸೋದಿಲ್ಲ. ಹೀಗಾಗಿ ನಾನು ಇವಾಗ ವಿತೌಟ್ OTPನೇ ತಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ, ನೋಡ್ಕೋಬೋದು. ವಿತೌಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ಗೋ ಆಪ್ಷನ್ ಇರುತ್ತೆ. ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಬೋದು. ಇಲ್ಲಿ ನೋಡ್ಕೊಬೋದು, ರೇಷನ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಯಿತು. ತಮಗೆ ತಿಳಿಸಿರುವ ಹಾಗೆ ವಿತೌಟ್ OTP ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಸ್ಟೇಟಸ್ ತೋರಿಸುತ್ತೆ. ಇಲ್ಲಿ ನೋಡ್ಕೋಬೋದು, ಈ ಒಂದು ರೇಷನ್ ಕಾರ್ಡಲ್ಲಿ ಟೋಟಲ್ ಆಗಿ ಮೆಂಬರ್ ಎಷ್ಟು ಜನ ಇದ್ದಾರೆ ಅಂತಂದರೆ 5 ಜನ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ KYC ಕಂಪ್ಲೀಟ್ ಅಂದರೆ ಡನ್ ಆದಂಥವ್ರದ್ದು 5 ಜನರದ್ದು ಕೂಡ ಡನ್ ಆಗಿದೆ ವೀಕ್ಷಕರೇ. ಆದರೆ KYC ರಿಮೈನಿಂಗ್ 0 ಅಂತ ಇದೆ. ಇಲ್ಲಿ 0 ಅಂತ ಇದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರ್ದು ಕೂಡ KYC ಪೆಂಡಿಂಗ್ ಇಲ್ಲ ವೀಕ್ಷಕರೇ. ಎಲ್ಲರದ್ದು ಕೂಡ KYC ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇಫ್ ಇನ್ ಕೇಸ್ ನೀವೇನಾದರೂ KYC ರಿಮೈನಿಂಗ್ ಅಂತ ಈ ಒಂದು ಆಪ್ಷನಲ್ಲಿ 1 ಅಥವಾ 2 ನಂಬರ್ನ ಈ ರೀತಿಯಾಗಿ ತೋರಿಸ್ತಾ ಇತ್ತು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಯಾರ ಸದಸ್ಯರ KYC ಪೆಂಡಿಂಗ್ ಇದೆ ಅಂತ ವಿತ್ OTP ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಎಂಟ್ರಿ ಮಾಡಿದ್ಮೇಲೆ ಪರ್ಟಿಕ್ಯುಲರ್ ಆಗಿ ಯಾರ್ದು KYC ಪೆಂಡಿಂಗ್ ಇದೆ ಅಂತ ಹೆಸರು ಸಮೇತ ನೀವು ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ. ಈ ರೀತಿಯಾಗಿ 0 ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮೊಂದು ರೇಷನ್ ಕಾರ್ಡಲ್ಲಿ ಯಾರ್ದು ಕೂಡ KYC ರಿಮೈನಿಂಗ್ ಇಲ್ಲ ಅಥವಾ ಪೆಂಡಿಂಗ್ ಇಲ್ಲ ಅಂತ ಅರ್ಥ ವೀಕ್ಷಕರೇ. ಇಷ್ಟು ಈ ರೀತಿಯಾಗಿ ಸುಲಭ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ನೀವು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರ್ದೆಲ್ಲ KYC ಕಂಪ್ಲೀಟ್ ಆಗಿದೆ, ಯಾರ್ದೆಲ್ಲ KYC ಕಂಪ್ಲೀಟ್ ಆಗಿಲ್ಲ. ಇನ್ನೊಂದು ವೀಕ್ಷಕರೇ, KYC ಪೆಂಡಿಂಗ್ ಇತ್ತು ಅಂತಂದರೆ ನಿಮಗೆ ರೇಷನ್ ಕೂಡ ಸಿಗೋದಿಲ್ಲ. ಜೊತೆಗೆ ಫ್ಯಾಮಿಲಿ ಹೋಲ್ಡರ್ಸ್ ಯಾರೆಲ್ಲ ಒಂದು ರೇಷನ್ ಕಾರ್ಡ್ ಹೋಲ್ಡರ್ ಇರ್ತಾರೆ, ರೇಷನ್ ಕಾರ್ಡ್ನಲ್ಲಿ ಮುಖ್ಯಸ್ಥರು ಯಾರು ಇರ್ತಾರೆ ಅವ್ರದ್ದು ಕೂಡ KYC ಕಂಪ್ಲೀಟ್ ಆಗಿಲ್ಲ ಅಂತಂದರೆ ನಿಮಗೆ ರೇಷನ್ನೇ ಸಿಗೋದಿಲ್ಲ ವೀಕ್ಷಕರೇ. ಹೀಗಾಗಿ ಈ ಒಂದು ಗಡುವನ್ನ ಕೊಟ್ಟಿರುವಂಥದ್ದು ವೀಕ್ಷಕರೇ, KYC ಕಂಪ್ಲೀಟ್ ಎಲ್ಲರೂ ಕೂಡ ಮಾಡ್ಕೊಳ್ಬೇಕು ಅಂತ. ಹೀಗಾಗಿ ಆದಷ್ಟು ಬೇಗ ಪ್ರತಿಯೊಬ್ಬರು ಕೂಡ KYCಗಳನ್ನು ಮಾಡಿಸ್ಕೊಳ್ಳಿ. KYC ಮಾಡಿಸ್ಕೊಳ್ಳೋಕ್ಕೆ ನೀವು ಪ್ರತಿ ತಿಂಗಳು ಎಲ್ಲಿ ರೇಷನ್ ತರ್ತೀರಿ, ರೇಷನ್ ಅಂಗಡಿಗೆ ಹೋಗಿ ಅಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋಗಿ KYC ಕಂಪ್ಲೀಟ್ ಮಾಡಿಕೊಡ್ತಾರೆ ವೀಕ್ಷಕರೇ. ನೀವು ತಮ್ಮ ಇಂಪ್ರೆಸ್ ಕೊಡೋ ಮುಖಾಂತರವಾಗಿ KYCನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾರ್ದೆಲ್ಲ ರಿಮೈನಿಂಗ್ ಇದೆ ಅಂಥವರು ಹೋಗಿ ನೀವು KYCನ ಮಾಡಿಸ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ಹೆಸರನ್ನ ಚೆಕ್ ಮಾಡಿ ಯಾರದೇ ಹೆಸರು KYC ಕಂಪ್ಲೀಟ್ ಆಗಿರಲು ಅಂಥವರು ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ತಮ್ಮ ನೀಡೋ ಮುಖಾಂತರವಾಗಿ KYCನ ಕಂಪ್ಲೀಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇಷ್ಟು ರೇಷನ್ ಕಾರ್ಡ್ KYCಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.